ನಗರದ ಕನಕದಾಸ ಅನಾಥ ಮಕ್ಕಳ ವಸತಿ ನಿಲಯದಲ್ಲಿ ಮಹಮ್ಮದ್ ಪೈಗಂಬರ್ರ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಮ್ಮದ್ ಹನೀಫ್ ಸಾಬ್ ಅವರ ಕಡೆಯಿಂದ ಅನ್ನದಾನ ನಡೆಯುತ್ತಿದೆ. ಮಹಮ್ಮದ್ ಪೈಗಂಬರ್ರ ಹುಟ್ಟುಹಬ್ಬ ಪ್ರಪಂಚದ ಎಲ್ಲೆಡೆ ಆಚರಿಸಲಾಗುತ್ತಿದೆ. ಮಾನವ ಕುಲಕ್ಕೆ ಸಂದೇಶಕರಾಗಿ ಬಂದಿದ್ದಾರೆ. ಮಹಮ್ಮದ್ ಪೈಗಂಬರ್ ಅವರು ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಸಂದರ್ಶಕರಾಗಿದ್ದಾರೆ ಎಂದರು. ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದರೆ ಸ್ವರ್ಗ ದೃಢ ನಿರ್ಧಾರ ಎಂದು ಮುಸ್ಲಿಂ ಸಮಾಜದಲ್ಲಿದೆ ಮತ್ತು ಅನೇಕ ಕಡೆ ನಮ್ಮ ಮುಸ್ಲಿಂ ಸೋದರರು ರಕ್ತದಾನ, ಅನ್ನದಾನ, ಬಡ ಮಕ್ಕಳಿಗೆ ಬಟ್ಟೆಗಳನ್ನು ವಿತರಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಅದೇ ತರ ಮಹಮ್ಮದ್ ಹನೀಫ್ ಪ್ರತಿ ವರ್ಷ ಕನಕದಾಸ ಅನಾಥ ವಸತಿ ನಿಲಯದಲ್ಲಿ ಅನ್ನದಾನ ಮಾಡುತ್ತಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ಇವತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೊಹಮ್ಮದ್ ಹನೀಫ್ ಸಾಬ್ ಅವರ ಕಡೆಯಿಂದ ಈ ಅನ್ನದಾನ ಕಾರ್ಯಕ್ರಮ ನಡ್ತಾ ಇದೆ. ಅನಾಥ ಮಕ್ಕಳಿಗೆ ಪ್ರತಿ ವರ್ಷ ಇವತ್ತಿನ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬದ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ನಿಮ್ಗೆ ಗೊತ್ತಿಲ್ಲ, ಎಲ್ಲರೂ ಗೊತ್ತಿರಬೇಕು, ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬ ಇಡೀ ಪ್ರಪಂಚದಲ್ಲೇ ಆಚರಣೆ ಮಾಡ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರು ಈ ದೇಶಕ್ಕೆ, ನಮ್ಮ ಭಾರತಕ್ಕೆಲ್ಲ ಪ್ರಪಂಚಕ್ಕೆ ಮಾನವ ಕುಲಕ್ಕಾಗಿ ಅವರು ಸಂದೇಶಕರಾಗಿ ಬಂದಿದ್ದಾರೆ. ಯಾವೊಂದು ಕುಲಕ್ಕೆ ಸೀಮಿತವಾಗಿ ಅಲ್ಲ, ಮುಸ್ಲಿಂ ಜನಾಂಗಕ್ಕೆ ಮಾತ್ರ ಅಲ್ಲ, ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಇಡೀ ಮಾನವ ಕುಲಕ್ಕಾಗಿ ಅವರು ಸಂದೇಶಕರಾಗಿ ಬಂದಿದ್ದಾರೆ. ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆದರೆ ನಾವು ಸ್ವರ್ಗ ಕಾಣಬಹುದೆಂಬ ಒಂದು ದೃಢ ನಿರ್ಧಾರ, ಗಟ್ಟಿ ನಿರ್ಧಾರ ನಮ್ಮ ಮುಸ್ಲಿಂ ಸಮಾಜದಿದೆ. ಅದೇ ರೀತಿ ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ಬಹಳ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಅನೇಕ ಜನರು ಬೇರೆ 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 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಶಿಬಿರ ಮತ್ತು ಅನ್ನದಾನ ಶಿಬಿರ ಮತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಈಗಾಗಲೇ ಬೇರೆ ಬೇರೆ ಕಡೆಗೆಲ್ಲ ಬಡ ಮಕ್ಕಳಿಗೆ ಅನ್ನದಾನ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲ, ಬಡವರಿಗೆ ಬಟ್ಟೆ, ಅನೇಕ ಕಾರ್ಯಕ್ರಮಗಳು, ವಿಭಿನ್ನ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಅವರ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂಥ ದಾರಿ, ಅವರು ಹೇಳಿಕೊಟ್ಟಂಥ ಮಾರ್ಗದರ್ಶನದ ಮೇಲೆ ನಾವು ನಡೆದರೆ ಮುಂದೆ ನಾವು ಸ್ವರ್ಗ ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ಪ್ರಪಂಚದ ಎಲ್ಲಾ ಜನಾಂಗಕ್ಕೆ ಶುಭಾಶಯಗಳನ್ನು ನಾನು ಕೋರುತ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಹಮ್ಮದ್ ಹನೀಫ್, ಮಹಮ್ಮದ್ ತಾಜ್, ಮಹಮ್ಮದ್ ಖಾಜಾ ಉಪಸ್ಥಿತರಿದ್ದರು.